ಚಿಕ್ಕಬಳ್ಳಾಪುರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ನಟಿಸಿದ ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ಅಭಿಮಾನಿಗಳಿಂದ ಅದ್ದೂರಿ ಸ್ವಾಗತ ಸಿಕ್ಕಿದೆ. ನಗರದ ಬಾಲಾಜಿ ಚಿತ್ರಮಂದಿರದಲ್ಲಿ ವಿಶೇಷ ಫ್ಯಾನ್ ಶೋ ಆಯೋಜಿಸಲಾಗಿದ್ದು, ಬೆಳ್ಳಂಬೆಳಗ್ಗೆಯೇ ಅಭಿಮಾನಿಗಳು ಚಿತ್ರಮಂದಿರದತ್ತ ಹರಿದು ಬಂದರು. ಪಟಾಕಿ ಸಿಡಿಸಿ, ತಮಟೆ ಬಾರಿಸಿ, ವೀರಗಾಸೆ ಪ್ರದರ್ಶಿಸಿ ಯಶ್ ಅಭಿಮಾನಿಗಳು ಸಂಭ್ರಮಿಸಿದರು. ಬೆಳಗ್ಗಿನ ಪ್ರದರ್ಶನಕ್ಕೂ ಮುನ್ನವೇ ಚಿತ್ರಮಂದಿರದ ಬಳಿ ನೂರಾರು ಅಭಿಮಾನಿಗಳು ಜಮಾಯಿಸಿ ನೆಚ್ಚಿನ ನಾಯಕನ ಕಟೌಟ್ಗಳಿಗೆ ಹಾರ ಹಾಕಿ ಪಟಾಕಿ ಸಿಡಿಸಿ ಯಶ್ ಅವರ ಸಿನಿಮಾ ತೆರೆ ಕಾಣುತ್ತಿದ್ದಂತೆ ಅಭಿಮಾನಿಗಳ ಸಂಭ್ರಮ ಮತ್ತಷ್ಟು ಜೋರಾಗಿದ್ದು, ಚಿತ್ರಮಂದಿರದೊಳಗೆ ಶಿಳ್ಳೆ, ಕೇಕೆ ಹಾಗೂ ಚಪ್ಪಾಳೆಗಳ ಸದ್ದು ಮೊಳಗಿದೆ. ತಮ್ಮ ನೆಚ್ಚಿನ ನಾಯಕನ ಸಿನಿಮಾವನ್ನು ಕಣ್ತುಂಬಿಕೊಳ್ಳಲು ಆಗಮಿಸಿದಂತಹ ಅಭಿಮಾನಿಗಳು ಯಶ್ ಅವರ ಮಾಸ್ ಎಂಟ್ರಿ ಹಾಗೂ ಪ್ರಮುಖ ದೃಶ್ಯಗಳಿಗೆ ಹುಚ್ಚಿದ್ದು ಕುಣಿದು ಸಂಭ್ರಮಿಸಿದ್ದಾರೆ. ಮೊದಲ ದಿನವೇ ಚಿಕ್ಕಬಳ್ಳಾಪುರದಲ್ಲಿ ಟಾಕ್ಸಿಕ್ ಸಿನಿಮಾಗೆ ಅಭಿಮಾನಿಗಳಿಂದ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗಿದ್ದು, ಯಶ್ ಕ್ರೇಜ್ ಮತ್ತೊಮ್ಮೆ ಸಾಬೀತಾಗಿದೆ. ಮೂವಿ ಸೂಪರ್ ಆಗಿದೆ ಸರ್. ಚಿಂದಿ ಸರ್ ಸೂಪರ್ ಆಗಿ ಎಲ್ಲರೂ ಬಂದು ನೋಡ್ಕೊಂಡು ಡೈಲಾಗು ಒಳ್ಳೆ ಮೂವಿ ಎಲ್ಲ ಚೆನ್ನಾಗಿದೆ ಸರ್. ಎಲ್ಲರೂ ಬಂದು ನೋಡ್ಬೋದು ಸರ್. ಸೂಪರ್ ಆಗಿದೆ ಸರ್. 4 ವರ್ಷ ಸರ್ ಇದು ಮೂವಿ. 4 ವರ್ಷ ಹಿಂದಗಡೆ ಅವರೆಲ್ಲ ಮಾಡ್ತಾಯಿದ್ದು ಮೂವಿ. 4 ವರ್ಷ 2 ವರ್ಷ ಬಿಟ್ಟು ಮಾಡ್ತಾಯಿದ್ದು ಮೂವಿ. 4 ವರ್ಷ ಆಮೇಲೆ ಬಂದು ನಮ್ಮ ಕನ್ನಡದ ಅಂದರೆ ಒಳ್ಳೆ ಮೂವಿ, ಒಳ್ಳೆ ಮುಂದೆಗಡೆ ಹೋಗಿದ್ದು ಮೂವಿ ಸರ್ ಇದು. ಜೆ ಅಂದರೆ ಜೆ ಕನ್ನಡ ಸರ್. ನಮಗೆ ಅಂದರೆ ಎಲ್ಲ ಸೀನ್ ಅಂದರೆ ಫುಲ್ ಫೇಮಸ್ ಮಾತ್ರ ಇಷ್ಟ ಆಯಿತು. 4 ವರ್ಷ ಆದಮೇಲೆ ನಮ್ಮ ಯಶ್ ಬಾಸ್ ಅವ್ರದ್ದು ಸಿನಿಮಾ ಬಂದಿದೆ, ಅವಾಗ ನೋಡಿದ್ವಿ. ಇವತ್ತು ಬಂದಿದ್ವಿ ನಾವು ಥಿಯೇಟ್ರಿಗೆ. ಒಳ್ಳೆ ಸೀನ್ಸ್ ಇದೆ, ಮತ್ತೆ ಒಳ್ಳೆ ಮಸ್ತ್ ಇದೆ. ಅದಕ್ಕಿಂತ ಹೈಯೆಸ್ಟ್ ಫೀಲ್ ಸಿಗ್ತಾ ಇದೆ. ಅವರು ಎಲ್ಲ ಚೆನ್ನಾಗಿದೆ. ನಮ್ಮ ಆಲ್ ಇಂಡಿಯಾ ಸರ್, ಆಲ್ ಇಂಡಿಯಾ, ಮಹಾರಾಷ್ಟ್ರ ಎಲ್ಲ ಪಾಕಿಸ್ತಾನಗಳು ನಮ್ದು ಇದು ಮೂವಿ ಎಲ್ಲ ನಡ್ತಾ ಇರೋದು ಮೂವಿ ಸರ್ ಇದು. ನಮ್ಮದು ಕರ್ನಾಟಕ ನಮ್ಮ ಕರ್ನಾಟಕ ನವಲಿ ಕರ್ನಾಟಕದಲ್ಲಿ ಬೆಳೆದಿರೋದು ಮನುಷ್ಯ. ಮಹಾರಾಷ್ಟ್ರ, ಜೈಪುರ್, ಕೆಂಗೇರಿ ಎಲ್ಲ ನಡ್ತಾ ಇರೋದು ಮೂವಿ ಎಲ್ಲ ಆಲ್ ಇಂಡಿಯಾ ಪೂರ್ತಿ. ಆಚೆ ಅಂದರೆ ಸರ್ ಪಾಕಿಸ್ತಾನ ನಡ್ತಾ ಇರೋದು ಮೂವಿ ಇದು. ಮಸ್ತಾಗಿದೆ. ಎಲ್ಲರೂ ಬಂದು ನೋಡ್ರಿ ಸಿನಿಮಾ. ಇಷ್ಟೇ, ಫ್ಯಾಮಿಲಿನೂ ಫುಲ್ ನೋಡೋದು ಮೂವಿ ಸರ್. ಫ್ಯಾಮಿಲಿ ನೋಡೋಂತ ಸೂಪರ್ ಆಗಿದೆ. ಡ್ಯಾಡಿ ಸೋಮ್ ಅನ್ನೋದು ಫುಲ್ ಮಸ್ತ್ ಐತೆ. ಎಲ್ಲರೂ ಬಂದು ನೋಡ್ರಿ ಅಂತ ಕೇಳ್ಬಂದಿದ್ದೀನಿ. ಫ್ಯಾಮಿಲಿ ಬಂದು ನೋಡ್ಬೋದು ಸರ್. ಜೈ ಕರ್ನಾಟಕ. ಇನ್ನು ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಹಿನ್ನೆಲೆಯಲ್ಲಿ ಉದ್ಯಮಿ ಹಾಗೂ ಸಮಾಜ ಸೇವಕ ನವೀನ್ ಜಯರಾಮ್ ರೆಡ್ಡಿ ವತಿಯಿಂದ ಅಭಿಮಾನಿಗಳಿಗೆ ವಿಶೇಷ ಸೇವಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕುಟುಂಬದ ಸಮೇತ ಚಿಕ್ಕಬಳ್ಳಾಪುರದ ಬಾಲಾಜಿ ಚಿತ್ರಮಂದಿರದಲ್ಲಿ ತಮ್ಮ ನೆಚ್ಚಿನ ನಟನ ಟಾಕ್ಸಿಕ್ ಮೂವಿಯನ್ನು ವೀಕ್ಷಿಸಿ ಸಂಭ್ರಮಿಸಿದರು. ಟಾಕ್ಸಿಕ್ ಮೂವಿ ರಿಲೀಸ್ ಅಂಗವಾಗಿ ನವೀನ್ ಜಯರಾಮ್ ರೆಡ್ಡಿ ಅಭಿಮಾನಿಗಳಿಗೆ ಟಿಕೆಟ್ಸ್ ಹಾಗೂ ಟಿ ಶರ್ಟ್ಗಳನ್ನು ವಿತರಿಸುವ ಜೊತೆಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ನೂರಾರು ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸಿ ಸಂತಸ ವ್ಯಕ್ತಪಡಿಸಿದರು. ಇಡೀ ಕರ್ನಾಟಕ ತುಂಬಾ ಹೆಮ್ಮೆಯಿಂದ ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡೋಗಿರೋ ಸಿನಿಮಾ ಟಾಕ್ಸಿಕ್ ಸಿನಿಮಾ ಇದು. ಯಶ್ ಅಭಿಮಾನಿಗಳ ಸಂಘದ ವತಿಯಿಂದ, ಚಿಕ್ಕಬಳ್ಳಾಪುರ ಜನತೆ ವತಿಯಿಂದ ಎಲ್ಲರಿಗೂ ನಾವು ಕೊಡೋ ಕರೆ ಏನಂದರೆ, ನಾವು ಯಶ್ ಮೈಂಡ್ ಸೆಟ್ ಅಭಿಮಾನಿ. ನಾನು ಪ್ರಮಾಣವಾಗಿ ಹೇಳ್ತೀನಿ, ನಾನು ಯಶ್ ಅಭಿಮಾನಿ ಅಲ್ಲ, ಯಶ್ ಮೈಂಡ್ ಸೆಟ್ ಅಭಿಮಾನಿ. ಆ ಥರ ಮೈಂಡ್ ಸೆಟ್ಟಿಂದ ದೊಡ್ಡದಾಗಿ ಎಲ್ಲರೂ ಓಪನ್ ಮಾಡ್ಕೊಂಡು ಮುಂದಕ್ಕೆ ಹೋದರೆ ಜೀವನದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು. ಕನ್ನಡ ಸಿನಿಮಾ ಒಂದು ಸಣ್ಣ ಸಿನಿಮಾನ ತೊಗೊಂಡೋಗಿ ಇಂಟರ್ನ್ಯಾಷನಲ್ ಲೆವೆಲ್, ಟಾಲಿವುಡ್ ಲೆವೆಲ್, ಹಾಲಿವುಡ್ ಲೆವೆಲ್ವರೆಗೂ ತೊಗೊಂಡೋಗಿ ಎಲ್ಲ ಲೆವೆಲಲ್ಲೂ ಅನೌನ್ಸ್ ಮಾಡಿ ದೊಡ್ಡದಾಗಿ ಲಾಂಚ್ ಮಾಡಿ ಇವತ್ತೇನು ಒಂದು ಹಬ್ಬ ಥರ ಆಗಿದೆ. ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಇವತ್ತು. ಇಡೀ ಕರ್ನಾಟಕದಲ್ಲಾಗಲಿ, ದೇಶದಲ್ಲಾಗಲಿ, ವಿದೇಶದಲ್ಲೂ ಆಗಿದೆ. ವಿದೇಶದಲ್ಲಿರೋ ಕನ್ನಡಿಗರು ತುಂಬ ದೊಡ್ಡ ಮಟ್ಟದಲ್ಲಿ ಸಹಕಾರ ಮಾಡ್ತಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿರೋ ಜನತೆಗೂ ಎಲ್ಲರೂ ಬಂದು ಸಹಕಾರ ಕೊಟ್ಟು ಇದನ್ನು ಶತದಿನೋತ್ಸವ ಆಚರಣೆ ಆಗಬೇಕು ಅನ್ನೋದು ನಮ್ಮ ಹಾರೈಕೆ. ಅಲ್ಲ, ಇದೊಂದು ಹಬ್ಬ. ಇದು ಹಬ್ಬದಲ್ಲಿ ನಾವು ಯಾವ ರೀತಿ ಎಲ್ಲರೂ ವಾತಾವರಣ ಥರ ಕ್ರಿಯೇಟ್ ಮಾಡ್ಕೊಂಡು ಇದು ಮಾಡ್ತೀವಿ, ಆ ಥರ ಎಲ್ಲರೂ ಮಾಡಬೇಕು ಅಂತ ಒಂದು ನಮ್ಮ ತಂಡದ ಕಡೆಯಿಂದ ಇದಿತ್ತು. ಸೊ ಅದಕ್ಕೋಸ್ಕರ ನಮ್ಮ ಸ್ಟಾಫ್ ಆಗಲಿ, ನಮ್ಮ ಇಲ್ಲಿರೋ ಚಿಕ್ಕಬಳ್ಳಾಪುರದಲ್ಲಿರೋ ಅಭಿಮಾನಿಗಳಾಗಲಿ ಎಲ್ಲರ ಜೊತೆ ಬಂದು ನಾವು ಇಲ್ಲೇ ಚಿಕ್ಕಬಳ್ಳಾಪುರದಲ್ಲೇ ಪಿಕ್ಚರ್ ನೋಡಬೇಕು ಅಂತ ಹೇಳಿ ನಾವು ಇಡೀ ಕುಟುಂಬದ ಸಮೇತ ಬಂದಿದ್ದೀವೆಲ್ಲ ಇಲ್ಲಿ. ಟಾಕ್ಸಿಕ್ ಸಿನಿಮಾ ಬಿಡುಗಡೆಯ ಮೊದಲ ದಿನವೇ ಚಿಕ್ಕಬಳ್ಳಾಪುರದಲ್ಲಿ ಯಶ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದ್ದು, ಶಿಳ್ಳೆ, ಕೇಕೆ, ಕುಣಿತದ ಜೊತೆಗೆ ಅಭಿಮಾನಿಗಳ ಸೇವಾ ಕಾರ್ಯಕ್ರಮವೂ ಸಹ ಗಮನ ಸೆಳೆಯಿತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.